ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಜೈ ಕನ್ನಡ ಯೂಟ್ಯೂಬ್ ಚಾನಲ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಡೆವಿಲ್ ಸಿನಿಮಾ ಈಗಾಗಲೇ ರಿಲೀಸ್ ಆಗಿ ಪ್ರೇಕ್ಷಕರಿಂದ ಮಿಶ್ರ ಪ್ರತಿಕ್ರಿಯೆಯನ್ನು ಪಡ್ಕೊಂಡು ಇನ್ನೂ ಕೂಡ ಥಿಯೇಟ್ರಲ್ಲಿ ಚೆನ್ನಾಗಿ ಹೋಗ್ತಾ ಇದೆ. ಇದರ ಬೆನ್ನಲ್ಲೇ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರ ಮಾರ್ಕ್ ಹಾಗೂ ಅರ್ಜುನ್ ಜನ್ಯ ಅವರ ಮೊದಲನೆಯ ಚೊಚ್ಚಲ ಚಿತ್ರ ಉಪೇಂದ್ರ ಶಿವಣ್ಣ ಹಾಗೂ ರಾಜ್ ಬಿ ಶೆಟ್ಟಿ ಅವರ ತಾರಾಗಣ ಇರುವಂತಹ 45 ಸಿನಿಮಾ ಕೂಡ ಕ್ರಿಸ್ಮಸ್ ಹಬ್ಬಕ್ಕೆ ಇದೇ ಡಿಸೆಂಬರ್ 25ಕ್ಕೆ ವಿಶ್ವದಾದ್ಯಂತ ರಿಲೀಸ್ ಆಗೋದಕ್ಕೆ ಸಜ್ಜಾಗಿ ನಿಂತಿದೆ. ಮಾರ್ಕ್ ಮೂವಿ ಟ್ರೇಲರ್ ರಿಲೀಸ್ ಆಗಿ ಈಗಾಗಲೇ ಬರೋಬ್ಬರಿ 15 ಮಿಲಿಯನ್ ವ್ಯೂಸ್ ಅನ್ನ ಪಡೆದುಕೊಂಡಿದೆ. ನೀವೆಲ್ಲರೂ ಕೂಡ ಈ ಮೂವಿ ಟ್ರೇಲರ್ ಅನ್ನ ನೋಡಿದ್ದೀರಿ ಅಂತ ಅನ್ಕೊಂಡಿದ್ದೇನೆ. ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೋಡಿ. ಈ ಹಿಂದೆ ಕಿಚ್ಚ ಸುದೀಪ್ ರವರಿಗೆ ಸೂಪರ್ ಹಿಟ್ ಸಿನಿಮಾ ಮ್ಯಾಕ್ಸ್ ಅನ್ನ ಕೊಟ್ಟಂತಹ ವಿಜಯ್ ಕಾರ್ತಿಕ್ ಅವರೇ ಈ ಮಾರ್ಕ್ ಮೂವಿ ಮೂಲಕ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರಿಗೆ 2ನೇ ಬಾರಿ ಡೈರೆಕ್ಷನ್ ಅನ್ನ ಮಾಡ್ತಾ ಇದ್ದಾರೆ. ಮ್ಯಾಕ್ಸ್ ಮೂವಿಯಲ್ಲಿ ಕಿಚ್ಚ ಸುದೀಪ್ ರವರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನಾವೆಲ್ಲರೂ ಕೂಡ ವಿಟ್ನೆಸ್ ಮಾಡಿದ್ದೀವಿ. ಈ ಮೂವಿಯಲ್ಲಿ ಅದರ 2 ಪಟ್ಟು ಜಾಸ್ತಿ ಇರುತ್ತೆ ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಮ್ಯಾಕ್ಸ್ ಮೂವಿಗೆ ಯಾರೆಲ್ಲ ಕೆಲಸ ಮಾಡಿದ್ದಾರೋ ಈ ಮಾರ್ಕ್ ಮೂವಿಗೂ ಕೂಡ ಬಹುತೇಕ ಅದೇ ಟೀಮ್ ಕೆಲಸ ಮಾಡಿದೆ. ಇದೇ ಮೊದಲನೇ ಬಾರಿಗೆ ಡಿಸೆಂಬರ್ 25ಕ್ಕೆ ಒಂದೇ ದಿನ 3 ಹಬ್ಬಗಳು ಒಟ್ಟಾಗಿ ಬಂದಿದೆ. ಒಂದು ಕ್ರಿಸ್ಮಸ್ ಹಬ್ಬ ಆದ್ರೆ ಇನ್ನೊಂದು ಮಾರ್ಕ್ ಹಬ್ಬ, ಮತ್ತೊಂದು 45 ಹಬ್ಬ. ಹೋದ ವರ್ಷ ಡಿಸೆಂಬರ್ 25 2024ಕ್ಕೆ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿತ್ತು. ಈ ವರ್ಷ ಡಿಸೆಂಬರ್ 25 2025ಕ್ಕೆ ಮಾರ್ಕ್ ರಿಲೀಸ್ ಆಗ್ತಾ ಇದೆ. ಮ್ಯಾಕ್ಸ್ ಮತ್ತೆ ಮಾರ್ಕ್ 2 ಸಿನಿಮಾ ಕೂಡ ಒಂದೇ ಥೀಮ್ ಅಲ್ಲಿ ಬರ್ತಾ ಇದೆ. ಮ್ಯಾಕ್ಸ್ ಹಾಗೂ ಮಾರ್ಕ್ ಮಧ್ಯೆ ಏನಾದ್ರೂ ಕನೆಕ್ಷನ್ ಅನ್ನ ಇಟ್ಟಿದ್ದಾರಾ ಅನ್ನುವಂಥದ್ದು ನಮಗೆ ಮಾರ್ಕ್ ಮೂವಿ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ. ನನ್ನ ಪ್ರಕಾರ ಕೆಲವೊಂದಿಷ್ಟು ಕಿಚ್ಚ ಫ್ಯಾನ್ಸ್ ಗಳಿಗೆ ಈ ಮಾರ್ಕ್ ಮೂವಿಯಿಂದ ನಿರಾಸೆಯಾಗಿದೆ. ಏಕೆ ಅಂತ ಹೇಳಿದ್ರೆ ಮ್ಯಾಕ್ಸ್ ಹಾಗೂ ಮಾರ್ಕ್ ನೋಡೋದಕ್ಕೆ ಒಂದೇ ಫೀಲ್ ಅನ್ನ ಕೊಡ್ತಾ ಇದೆ ಅನ್ನುವಂಥದ್ದು ಕೆಲವರ ವಾದ. ನಾನು ಕೆಲವೊಂದಿಷ್ಟು ಸುದೀಪ್ ಅವರ ಅಭಿಮಾನಿಗಳ ಜೊತೆ ಈ ಮೂವಿ ಬಗ್ಗೆ ಮಾತಾಡಿದೆ. ಅವ್ರು ಏನಂದ್ರು ಅಂತ ಹೇಳಿದ್ರೆ, ವಿಜಯ್ ಕಾರ್ತಿಕೇಯ ಅವರ ಜೊತೆಗೆ ಕಿಚ್ಚ ಅವರು ಸತತವಾಗಿ 2ನೇ ಬಾರಿ ಮೂವಿ ಮಾಡ್ತಾ ಇರೋದು ನಮಗೆ ಏನು ಕೂಡ ತೊಂದರೆ ಇಲ್ಲ. ಆದ್ರೆ ವಿಜಯ್ ಕಾರ್ತಿಕೇಯ ಅವರು ನಮ್ಮ ಬಾಸ್ ಅನ್ನ ಬೇರೆ ಯಾವ್ದಾದ್ರು ರೋಲ್ ಅಲ್ಲಿ ಅಥವಾ ಹೊಸತನದ ಕಥೆಯಲ್ಲಿ ನಮ್ಮ ಬಾಸ್ ಅನ್ನ ಪ್ರೆಸೆಂಟ್ ಮಾಡ್ತಾರೆ ಅಂತ ನಾವು ತುಂಬಾನೇ ಎಕ್ಸ್ಪೆಕ್ಟ್ ಅನ್ನ ಮಾಡಿದ್ವಿ. ಆದ್ರೆ ವಿಜಯ್ ಕಾರ್ತಿಕೇಯ ಅವರು ಮ್ಯಾಕ್ಸ್ ಮೂವಿ ಥೀಮ್ ಅಲ್ಲೇ ನಮ್ಮ ಬಾಸ್ ಅನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಇದು ನಮಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ನಿರಾಸೆಯನ್ನ ಮೂಡಿಸಿದೆ. ಆದ್ರೆ ವಿಜಯ್ ಕಾರ್ತಿಕೇಯ ಅವರು ಡಿಸಪಾಯಿಂಟ್ ಅಂತೂ ಮಾಡೋದಿಲ್ಲ ಕಿಚ್ಚ ಫ್ಯಾನ್ಸ್ ಗಳಿಗೆ ಅನ್ನೋದಂತೂ ಕನ್ಫರ್ಮ್ ಅಂತ ಹೇಳಿ ಅವರು ನನ್ನ ಜೊತೆ ಮಾತಾಡಿದ್ರು. ನಿಮಗೂ ಕೂಡ ಸೇಮ್ ಹೀಗೆ ಅನಿಸ್ತಾ ಅಥವಾ ಮಾರ್ಕ್ ಮೂವಿ ಟ್ರೇಲರ್ ಹೇಗಿದೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಮ್ಯಾಕ್ಸಿಮಮ್ ಮೂವಿಗೆ ಮ್ಯೂಸಿಕ್ ಡೈರೆಕ್ಟರ್ ಬಿ ಅಜನೀಶ್ ಲೋಕನಾಥ್ ಅವರು ಮ್ಯಾಕ್ಸಿಮಮ್ ಆಗಿ BGM ಅನ್ನ ಕೊಟ್ಟಿದ್ರು. ಈ ಮೂವಿಗೂ ಕೂಡ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ. ಈ ಸಿನಿಮಾದಲ್ಲೂ ಕೂಡ BGM ಅಲ್ಟಿಮೇಟ್ ಆಗಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಟ್ರೇಲರ್ ಅಲ್ಲೂ ಕೂಡ ಕಾಣ್ತಾ ಇದೆ BGM ಯಾವ ರೀತಿಯಾಗಿ ಮೂಡಿ ಬಂದಿದೆ ಅಂತ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ಹೇಟರ್ಸ್ಗಳು ಮ್ಯಾಕ್ಸ್ ಮೂವಿ ಕಲೆಕ್ಷನ್ ಮಾಡಿದಷ್ಟು ಈ ಮಾರ್ಕ್ ಮೂವಿ ಮಾಡೋದಿಲ್ಲ ಅಂತ ಹೇಳಿ ಖ್ಯಾತೆಯನ್ನ ತೆಗೆದಿದ್ದಾರೆ. ಇದಕ್ಕೆಲ್ಲ ಸರಿಯಾದ ಉತ್ತರವನ್ನ ಡಿಸೆಂಬರ್ 25ಕ್ಕೆ ಸುದೀಪ್ ಅವರ ಅಭಿಮಾನಿಗಳು, ಪ್ರೇಕ್ಷಕರು ಹಾಗೆ ಕನ್ನಡ ಸಿನಿಮಾ ಅಭಿಮಾನಿಗಳು ತಕ್ಕ ಉತ್ತರವನ್ನ ಕೊಡ್ತಾರೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಖಂಡಿತವಾಗಿ ಈ ಮಾರ್ಕ್ ಸಿನಿಮಾ ಮ್ಯಾಕ್ಸಿಮಮ್ ಹಿಟ್ ಆಗತ್ತೆ, ಬ್ಲಾಕ್ ಬಸ್ಟರ್ ಆಗತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇನ್ನು ಕೆಲವೊಂದಿಷ್ಟು ಜನ ಇನ್ನೊಂದು ಹೆಜ್ಜೆ ಮುಂದೋಗಿ ಮಾರ್ಕ್ ಮೂವಿ ಟ್ರೇಲರ್ಗೆ ಏನು ವ್ಯೂಸ್ ಬಂದಿದೆ ಅದು ಫೇಕು, ದುಡ್ಡು ಕೊಟ್ಟು ವ್ಯೂಸ್ ಅನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. ಇದಕ್ಕೂ ಕೂಡ ಕಿಚ್ಚ ಸುದೀಪ್ ಅವರೇ ಡೈರೆಕ್ಟ್ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಒಂದ್ ವೇಳೆ ನಾನು ದುಡ್ಡು ಕೊಟ್ಟೆ ವ್ಯೂಸ್ ಅನ್ನ ಪಡ್ಕೊಳ್ಳೋದಾಗಿದ್ರೆ 15 ಮಿಲಿಯನ್ಗೆ ಯಾಕೆ ಸ್ಟಾಪ್ ಮಾಡ್ತಿದ್ದೆ, ಇನ್ನೂ ಕೂಡ ಹಣವನ್ನ ಕೊಟ್ಟು ವ್ಯೂಸ್ ಅನ್ನ ಪಡ್ಕೊಳ್ತಾ ಇದ್ದೆ. ಟ್ರೇಲರ್ಗೆ ದುಡ್ಡು ಕೊಟ್ಟು ವ್ಯೂಸ್ ಪಡ್ಕೊಂಡ್ರೆ ಸಾಕ, ಥಿಯೇಟರ್ಗೆ ಜನ ಬರೋದು ಬೇಡವಾ? ಇದಕ್ಕೆಲ್ಲ ಉತ್ತರವನ್ನ ನನ್ನ ಅಭಿಮಾನಿಗಳು ಥಿಯೇಟರ್ ಅಲ್ಲೇ ಕೊಡ್ತಾರೆ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಡೈರೆಕ್ಟ್ ಆಗಿ ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಕನ್ನಡ ಸಿನಿಮಾವನ್ನ ಆದಷ್ಟು ಥಿಯೇಟರ್ ಅಲ್ಲೇ ನೋಡೋದಕ್ಕೆ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಮೂಲಕ. ಅಲ್ಲಿ ತನಕ ಟೇಕ್ ಕೇರ್. ಧನ್ಯವಾದ ಸ್ನೇಹಿತರೆ.